ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ನನ್ನನ್ನು ಸೋಲ್ಸ್ಬಿಟ್ಟೆ ಅಂತ ಅನಿಸ್ತಿದೆಯಲ್ಲ ಮೇಡಮ್ ನಿಮಗೆ? ಹಾಳದು ಮನಸ್ಸು ಅಂತಾರಲ್ಲ, ತುಂಬ ಕಾಡ್ತಾ ಇದೆ ಮೇಡಮ್ ನನಗೆ. ಇವ್ರಿಗೇನಾದರೂ ಹೇಳಿದ್ರೆ ಏನು ಅನ್ಕೋತಾರೋ, ಜೋರಾಗಿ ಮಾತಾಡಿದ್ರೆ ಏನು ಅನ್ಕೋತಾರೋ, ಈ ವಿಷಯ ಇನ್ನೊಬ್ರಿಗೆ ಹೇಳಿದ್ರೆ ಇವ್ರೇನು ಅನ್ಕೋತಾರೋ, ಬರೀ ಇವ್ರೇನು ಅನ್ಕೋತಾರೋ ಅವ್ರೇನು ಅನ್ಕೋತಾರೋ ಅಂತ ಯೋಚನೆ ಮಾಡಿ ಮಾಡಿ ಮನಸ್ಸಲ್ಲೇ ಕೊರಗ್ತಾ ಇದ್ದೀನಿ ಮೇಡಮ್. ಯಪ್ಪ, ಈ ವಿಷಯ ಎಲ್ಲ ತಲೆಗೆ ಬಂದು ಸಾಯ್ತಿರ್ತೀವಲ್ಲ, ಈ ಹಿಂಸೆ ತಡ್ಕೊಳಕ್ಕಾಗಲ್ಲ ಮೇಡಮ್. ನಿಮ್ಗೆ ಹೇಳೋದಕ್ಕೂ ಆಗ್ತಾ ಏನು ಗೊತ್ತಾ ಮೇಡಮ್, ಇವತ್ತು ಯಜಮಾನ್ರಿಗೆ, ಲಲಿತಾ ದೇವಿ ಅಮ್ಮವ್ರಿಗೆ, ಎಲ್ರಿಗೂ ಇರೋ ಸತ್ಯ ಎಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದರೆ ಆಗಲೇ ಇಲ್ಲ ಮೇಡಮ್. ನಾನು ಎಷ್ಟು ಪ್ರಯತ್ನ ಪಡ್ತಿದ್ರು ನನ್ನ ಬಾಯಿಂದ ಸತ್ಯ ಬರ್ತಾನೆ ಇಲ್ಲ. ಆದರೂ ನಾನು ಹೇಳಲ್ಲ ಅನ್ಕೋಬೇಡಿ ಮೇಡಮ್, ನೀವು ಆದಷ್ಟು ಬೇಗ ಹೇಳ್ತೀನಿ. ಇಲ್ಲಾಂದರೆ ಈ ಥರ ಯೋಚನೆಗಳು ನನ್ನ ನರಳಿಸಿ ಸಾಯಿಸ್ಬಿಡುತ್ತೆ. ನಾಳಿದ್ದೆ ಮದುವೆ ಸುಬ್ಬು, ಯಾಕೋ ಈಗ ಆಡ್ತಿದ್ಯಾ? ಯಾಕೋ ಇಷ್ಟೊಂದು ನೊಂದ್ಕೊಂಡಿದ್ಯಾ? ನಿಜವಾಗ್ಲೂ ನಿನಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ? ಯಾವತ್ತೋ ಯಾವುದೋ ಕಾರಣಕ್ಕೆ ಹೇಳಿದ್ದು ಒಂದೇ ಒಂದು ಸುಳ್ಳು ಇವತ್ತು ನನ್ನಿಂದ ನಿನ್ನ ದೂರ ಮಾಡ್ತಾ ಇದೆ. ನಾನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಅನ್ಕೊಂಡು ನೀನು ನನ್ನಿಂದ ದೂರ ಆಗ್ತಾ ಇದೆಯಾ? ಆದರೆ ನಾನು ಪ್ರೀತಿಸ್ತಾ ಇರೋದು ನಿನ್ನೆ ಸುಬ್ಬು. ಈ ವಿಷಯನ ನಾನು ನಿನಗೆ ಹೇಗೆ ಹೇಳಲಿ? ಈ ವಿಷಯ ಹೇಳಿದ್ರೆ ನೀನು ಏನು ಅನ್ಕೋತೀಯೋ ಅನ್ನೋ ಭಯ ನನಗೂ ಕಾಡ್ತಾ ಇದೆ ಸುಬ್ಬು. ಏನೋ ಮೇಡಮ್, ಅರ್ಥನೇ ಆಗ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಮೇಡಮ್. ಆದರೆ ನಿಮ್ಮ ಕೈ ಮುಗಿತೀನಿ ಮೇಡಮ್. ಒಂದೇ ಒಂದು ರಿಕ್ವೆಸ್ಟು, ಯಜಮಾನ್ರು ನನ್ನ ಪಾಲ್ಗೆ ದೇವರು, ಅವ್ರ ಸೇವೆ ನಾನು ಮಾಡ್ತಾನೆ ಇರಬೇಕು. ಅದನ್ನು ಮಾತ್ರ ನನ್ನಿಂದ ಕಿತ್ಕೋಬೇಡಿ ಮೇಡಮ್, ಕಿತ್ಕೋಬೇಡಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಸುಬ್ಬು? ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೊಂಡಿರೋ ಹುಡುಗನೇ ನನ್ನಿಂದ ದೂರ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡಲಿ? ಪ್ರೀತಿನ ನಾನು ಹೇಗೆ ಪಡ್ಕೊಳ್ಳಿ? ಪ್ರೀತಿಯ ಕಂದ ಎಂಥ ಸನ್ನಿವೇಶದಲ್ಲೂ ಕುಗ್ಗದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ನಿನ್ನ ಜೊತೆ ಶಕ್ತಿಯಾಗಿ ಅಮ್ಮನ ಆಶೀರ್ವಾದವಿದೆ. ಇಲ್ಲ, ನಮ್ಮಮ್ಮ ನನ್ನ ಜೊತೆ ಇದ್ದಾಳೆ. ನನಗೆ ಧೈರ್ಯ ಕೊಡೋದಕ್ಕೆ ಅಮ್ಮನ ಮಾತುಗಳು ನನ್ನ ಜೊತೆ ಇದೆ. ಅಮ್ಮ ಕೊಟ್ಟಿರೋ ಲೆಟರ್ ನನ್ನ ಹತ್ರ ಇದೆ. ಅಮ್ಮನೇ ನನಗೆ ಬೆಂಬಲವಾಗಿ ನಿಂತಿರುವಾಗ ನಾನು ಯಾಕೆ ಭಯ ಪಡಬೇಕು? ಇಲ್ಲ, ನನ್ನ ಪ್ರೀತಿನ ನಾನು ಹೇಳ್ಕೊತೀನಿ, ನನ್ನ ಪ್ರೀತಿನ ನಾನು ಪಡ್ಕೋತೀನಿ, ನನ್ನ ಪ್ರೀತಿನ ನಾನು ಉಳಿಸ್ಕೋತೀನಿ. ನಾನು ಗೆಲ್ತೀನಿ ಅಮ್ಮ, ನಾನು ಗೆಲ್ತೀನಿ.